ಹೃದಯದ ಅಧಿಪತಿ ಭಾಗ 3. 1 ಗಂಟೆಯ ಪ್ರೇಮಕ್ಕೆ ಬೆಲೆ ಕಟ್ಟುವ ಅಹಂಕಾರ ಇವನದ್ದು. ಜೀವನ ಪೂರ್ತಿ ಕಣ್ಣೀರಿನಲ್ಲಿ ಬೇಯುವ ಸಂಕಷ್ಟ ಅವಳದ್ದು. ವಿಧಿಯಾಟದ ಮಂಟಪದಲ್ಲಿ ಈ ಅಧಿಪತಿ ಬರೆಯುವ ಹೊಸ ಇತಿಹಾಸವೇನು? ಕೆಲವು ನಿಮಿಷಗಳ ಹಿಂದೆ ತನ್ನ ತಮ್ಮ ಸಿದ್ಧಾರ್ಥ ಆಡಿರುವ ಕಠೋರ ಮಾತುಗಳು ಐಸಿರಿಯ ಕಿವಿಯಲ್ಲಿ ರೇಜಿಗೆ ಹುಟ್ಟಿಸುತ್ತಿದ್ದವು. ಕೆಲವು ನಿಮಿಷಗಳ ಹಿಂದೆಯಷ್ಟೇ ತನ್ನ ತಮ್ಮ ಸಿದ್ಧಾರ್ಥ ಆಡಿದ ಕಠೋರ ಮಾತುಗಳು ಐಸಿರಿಯ ಕಿವಿಯಲ್ಲಿ ರೇಜಿಗೆ ಹುಟ್ಟಿಸುತ್ತಿದ್ದವು. ಆ ಮಾತುಗಳು ಕೇವಲ ಶಬ್ದಗಳಾಗಿರಲಿಲ್ಲ, ಅವಳ ಎದೆಯನ್ನು ಸೀಳುವ ಚೂರಿಗಳಾಗಿದ್ದವು. ನಾನೇನು ಪುಕ್ಕಟೆ ಉಣ್ಣುತ್ತಿಲ್ಲ. ಇವಳು ಮಾಡಿದ್ದನ್ನೆಲ್ಲ ಇವಳ ಕೈಯಲ್ಲಿ ಮಾಡಿಸಿ ಕಳುಹಿಸಬೇಕು. ಇವಳ ಮದುವೆಗೆ ಖರ್ಚು ಸುಮ್ಮನೆ ಬರುತ್ತದೆಯಾ? ಪ್ರತಿಯೊಂದು ಶಾಸ್ತ್ರಕ್ಕೂ ಹಣ ಸುರಿಯಬೇಕು. ಮದುವೆಯಾದ ಮೇಲೆ ಇವಳ ಗಂಡನ ಮನೆಗೆ ಹಾರಿ ಹೋಗುತ್ತಾಳೆ. ಆದರೆ ಆ ಸಾಲ ತೀರಿಸುವವನು ನಾನು. ಸಾಲದ್ದಕ್ಕೆ ಪ್ರತಿ ವರ್ಷ ಅರಿಶಿನ ಕುಂಕುಮ ಅಂತ ಕರೆಯಬೇಕು. ಇವಳ ಗಂಡ ಮತ್ತು ಅತ್ತೆ ಮಾವಂದಿರನ್ನು ಉಪಚರಿಸಬೇಕು. ಮುಂದೆ ಮದುವೆಯಾಗಿ ಇವರಿಗೆ ಹುಟ್ಟುವ ಮಕ್ಕಳ ಜವಾಬ್ದಾರಿ ನಮ್ಮ ತಲೆಗೆ ಬರುತ್ತದೆ. ತಮ್ಮನಿಗಾಗಿ ಐಸಿರಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾಳೆ ಎಂಬುದು ಅವಳಿಗೆ ಮಾತ್ರ ಗೊತ್ತು. ತನ್ನ ಸುಖವನ್ನೆಲ್ಲ ಬದಿಗಿಟ್ಟು ದುಡಿಯುತ್ತಿದ್ದರು. ತನ್ನ ಮದುವೆ ಮತ್ತು ಭವಿಷ್ಯದ ಬಗ್ಗೆ ತಮ್ಮ ಇಷ್ಟು ಕೀಳಾಗಿ ಮಾತನಾಡುತ್ತಿದ್ದದ್ದನ್ನು ಅವಳಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಕೆಲವೊಮ್ಮೆ ಹತ್ತಿರದವರ ಮಾತುಗಳೇ ವಿಷಕ್ಕಿಂತ ವೇಗವಾಗಿ ಮನುಷ್ಯನನ್ನು ಕೊಲ್ಲುತ್ತವೆ. ಜನ್ಮ ನೀಡಿದ ತಂದೆ ಶಿವಶಂಕರ್ ಅವರ ಅಸಹಾಯಕ ಸ್ಥಿತಿಗಾಗಿ ಅವಳು ಎಲ್ಲವನ್ನ ಸಹಿಸಿಕೊಳ್ಳುತ್ತಿದ್ದಳು. ಕಿಟಕಿ ಹೊರಗೆ ನೋಡುತ್ತಾ ಕಣ್ಣೀರು ಸುರಿಸುತ್ತಿದ್ದಾಗ ಅವಳ ಆತ್ಮೀಯ ಗೆಳತಿ ತನ್ವಿಯ ಕರೆ ಬಂತು. ಐಸಿರಿಯ ಬದುಕಿನ ನೋವು ನಲಿವಿನ ಏಕೈಕ ಸಾಕ್ಷಿ ಅವಳೊಬ್ಬಳೇ. ಹೇಳು ತನ್ವಿ, ಐಸಿರಿಯ ಧ್ವನಿ ಸರಿಪಡಿಸಿಕೊಂಡು ಉತ್ತರಿಸಿದಳು. ಲೇ ಐಸು, ಎಲ್ಲಿದ್ದೀಯಾ? ಆಫೀಸ್ಗೆ ಟೈಮ್ ಆಯಿತು, ನೀ ಇನ್ನೂ ಬಂದಿಲ್ಲ ಅಂತ ಫೋನ್ ಮಾಡಿದ್ದೆ. ತನ್ವಿ ಕೇಳಿದಳು. ಕ್ಯಾಬ್ನಲ್ಲಿದ್ದೀನಿ ಕಣೆ, ಇನ್ನೇನು ಬಂದೆ ಎನ್ನುತ್ತಾ ಐಸಿರಿ ಆಕಸ್ಮಿಕವಾಗಿ ಕಿಟಕಿಯ ಹೊರಗೆ ದೃಷ್ಟಿ ಹರಿಸಿದಳು. ಅಷ್ಟರಲ್ಲಿ ಅವಳಿಗೆ ದಿಗ್ಭ್ರಮೆಯಾಯಿತು. ಆ ರಸ್ತೆ ಅವಳಿಗೆ ಅಪರಿಚಿತವಾಗಿತ್ತು. ಕ್ಯಾಬ್? ಯಾವ ಕ್ಯಾಬ್ ಕಣೆ? ನೀನು ಆಫೀಸ್ ರೂಟ್ ಬಿಟ್ಟು ಎಲ್ಲೋ ಹೋಗ್ತಿದ್ದೀಯಾ ಅನಿಸುತ್ತಿದೆ. ತನ್ವಿ ಆತಂಕದ ಮಾತು ಕೇಳಿ ಐಸಿರಿ ಬೆಚ್ಚಿಬಿದ್ದಳು. ಹೌದು, ಕ್ಯಾಬ್ ಚಾಲಕ ನಗರದ ಜನದಟ್ಟಣೆಯ ರಸ್ತೆಯನ್ನು ಬಿಟ್ಟು ಹಳೆಯ ನಿರ್ಜನ ಪ್ರದೇಶದತ್ತ ಕಾರು ಓಡಿಸುತ್ತಿದ್ದ. ಅಣ್ಣ, ಇದು ಎಲ್ಲಿಗೆ ಹೋಗ್ತಿದ್ದೀರಾ? ಆಫೀಸ್ ರಸ್ತೆ ಹಿಂದೆಯೇ ಉಳಿದಿದೆ, ಗಾಡಿ ನಿಲ್ಲಿಸಿ ಎಂದು ಐಸಿರಿ ಕಿರುಚಿದಳು. ಆದರೆ ಡ್ರೈವರ್ ಕಿವಿಗೊಡಲಿಲ್ಲ. ಗಾಬರಿಯಿಂದ ತನ್ವಿಗೆ ಪರಿಸ್ಥಿತಿ ವಿವರಿಸಲು ಹೋದಾಗ ಡ್ರೈವರ್ ಜೋರಾಗಿ ಬ್ರೇಕ್ ಹಾಕಿದ. ಆ ರಭಸಕ್ಕೆ ಮೊಬೈಲ್ ಅವಳ ಕೈಯಿಂದ ಜಾರಿ ಕೆಳಗೆ ಬಿತ್ತು. ಗಾಡಿ ನಿಂತಿದ್ದು ಒಂದು ಹಳೆಯ ಪಾಳು ಬಿದ್ದ ಮಂಟಪದ ಮುಂದೆ. ಅಲ್ಲಿ ದೀಪಗಳು ಉರಿಯುತ್ತಿದ್ದವು. ಮಂಟಪದ ಮಧ್ಯದಲ್ಲಿ ಮದುಮಗನ ಉಡುಪಿನಲ್ಲಿ ಒಬ್ಬ ವ್ಯಕ್ತಿ ನಿಂತಿರುವುದು ಮಬ್ಬಾಗಿ ಕಂಡಿತ್ತು. ಚಾಲಕ ಮತ್ತು ಐಸಿರಿ ಕೈ ಹಿಡಿದು ಬಲವಂತವಾಗಿ ಎಳೆದಾಡಲು ಶುರು ಮಾಡಿದ. ಯಾರು ನೀವು? ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ? ಬಿಡಿ ನನ್ನ ಕೈ ಎಂದು ಐಸಿರಿ ಪ್ರತಿರೋಧಿಸಿದಳು. ಆದರೆ ಇಬ್ಬರು ಗೂಂಡಾಗಳು ಬಂದು ಅವಳನ್ನು ಅಡ್ಡಗಟ್ಟಿದರು. ಆಗ ಐಸಿರಿಯ ಕಣ್ಣು ಮಂಟಪದಲ್ಲಿದ್ದ ಆ ವ್ಯಕ್ತಿಯ ಮೇಲೆ ಬಿತ್ತು. ಅವಳ ಇಡೀ ಶರೀರ ಒಮ್ಮೆಲೆ ಹೊರಗಟ್ಟಿದಂತಾಗಿತ್ತು. ಕಾಲ ಡಿ ಭೂಮಿ ಕುಸಿದ ಅನುಭವ. ದೇವರೇ, ಇವನೇಕೆ ಇಲ್ಲಿ? ಸತ್ತು ಹೋಗಿದ್ದ ಆ ಕರಾಳ ದಿನಗಳನ್ನು ಮತ್ತೆ ಏಕೆ ಎದುರಿಗೆ ತಂದೆ ನನ್ನನ್ನು ಕಾಪಾಡು ರಾಯರೇ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸಿದಳು. ಬಂದಿದ್ದವನು ಅವಳ ಅತ್ತೆಯ ಮಗ ವಿಕ್ರಾಂತ್. ಕೆಟ್ಟ ನಗುವಿನೊಂದಿಗೆ ಅವಳ ಹತ್ತಿರ ಬಂದ ವಿಕ್ರಾಂತ್ ಜೇಬಿನಿಂದ ತಾಳಿಯನ್ನು ತೆಗೆದು ತೋರಿಸುತ್ತಾ ಅಟ್ಟಹಾಸದಿಂದ ಹೇಳಿದ, ಬಿಡೋಣ ಐಶು, ಎಲ್ಲ ಹಳೆ ಮಾತುಗಳನ್ನು ಬಿಡೋಣ. ಮೊದಲು ನೀನು ನನ್ನವಳಾಗು, ಇಂದೇ ನಿನಗೆ ಮಾಂಗಲ್ಯ ಭಾಗ್ಯ. ಅವಳ ಕಣ್ಣುಗಳು ಕಾಮ ಮತ್ತು ಸೇರಿನ ದಳ್ಳುರಿಯಿತ್ತು. ಐಸಿರಿ ನಡುಗುತ್ತಾ ಹಿಂದೆ ಸರಿಯುತ್ತಿದ್ದಾಗ ಅಲ್ಲಿಗೆ ಅನಿರೀಕ್ಷಿತವಾಗಿ ಒಂದು ವೇಗದ ಕಾರು ಬಂದು ನಿಂತಿತ್ತು. ವಿಕ್ರಾಂತ್ ಒಬ್ಬ ಮೃಗಕ್ಕಿಂತಲೂ ಕಡೆಯಾದ ವ್ಯಕ್ತಿ. 40 ದಾಟಿದ್ದರೂ ಅವನ ಕಣ್ಣು ಐಸಿರಿಯ ಮೇಲಿತ್ತು. ಅವನ ಕಾಟ ತಾಳಲಾರದೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಓಡಿ ಬಂದಿದ್ದ ಆ ಕುಟುಂಬಕ್ಕೆ ವಿಧಿಯಾಟದಂತೆ ವಿಕ್ರಾಂತ್ ಮತ್ತೆ ಎದುರಾಗಿದ್ದ. ಐಸಿರಿ ಗಾಬರಿಯಿಂದ ನಡುಗುತ್ತಿದ್ದಳು. ನೋಡು ವಿಕ್ರಾಂತ್, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ನನ್ನ ಪಾಡಿಗೆ ನನ್ನನ್ನು ಇರೋಕೆ ಬಿಟ್ಟು ಬಿಡು. ಇಲ್ಲಿಗಾದರೂ ಬಂದು ನೆಮ್ಮದಿಯಾಗಿ ಬಾಳಿಗೆ ವಿಷ ಹಾಕಬೇಡ ಎಂದು ಐಸಿರಿ ಕಣ್ಣೀರು ಹಾಕುತ್ತಾ ಬೇಡಿಕೊಂಡಳು. ಆದರೆ ಆ ಕ್ರೂರ ವಿಕ್ರಾಂತ್ ರಕ್ಕಸನಂತೆ ಅಟ್ಟಹಾಸಗೈದು ಅವಳ ನಡುಬಳಸಿ ತನ್ನತ್ತ ಬಲವಂತವಾಗಿ ಎಳೆದುಕೊಂಡನು. ಐಸು, ನೀನು ಹುಟ್ಟಿರೋದೇ ನನಗಾಗಿ ಕಣೆ. ಈ ನಿನ್ನ ಸೌಂದರ್ಯವನ್ನು ಸವಿಯೋ ಹಕ್ಕು ನನಗೊಬ್ಬನಿಗೆ ಇರೋದು. ನಿನಗೆ ಈ ತಾಳಿ ಕಟ್ಟಿ ನಿನ್ನ ಜೊತೆ ಪ್ರೇಮದ ಆಟ ಆಡಬೇಕು ಅಂತ ದಿನ ಎಣಿಸ್ತಿದ್ದೆ. ಊರು ಬಿಟ್ಟು ಬಂದ ಮಾತ್ರಕ್ಕೆ ನನ್ನ ಕೈಯಿಂದ
ತಪ್ಪಿಸಿಕೊಳ್ಳೋಕೆ ಸಾಧ್ಯನಾ? ಬಾ, ಈಗಲೇ ಈ ಮದುವೆ ಮುಗಿಸಿಬಿಡೋಣ ಎಂದು ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಹೊಸಕಿದ. ಅಲ್ಲಿ ನೋಡು, ಆ ಹೋಟೆಲ್ನಲ್ಲಿ ನಮ್ಮ ಮೊದಲ ರಾತ್ರಿಗೆ ಎಲ್ಲ ಸಿದ್ಧವಾಗಿದೆ. ಮದುವೆ ಮುಗಿದ ಕೂಡಲೇ ಅಲ್ಲೇ ನಮ್ಮ ಸಂಭ್ರಮ ಶುರುವಾಗುತ್ತದೆ ಎಂದು ಹೇಸಿಗೆ ಬರುವ ರೀತಿ ಮಾತನಾಡಿದ. ಐಸಿರಿ ಅವನ ಬಾಹುಬಂಧನದಿಂದ ತಪ್ಪಿಸಿಕೊಳ್ಳಲು ಒದ್ದಾಡುತ್ತಾ, ನನಗೆ ನಿನ್ನ ಮೇಲೆ ಅಸಹ್ಯವಿದೆ. ನನ್ನ ತಂದೆ ಮತ್ತು ತಮ್ಮನ ಜವಾಬ್ದಾರಿ ನನ್ನ ಮೇಲಿದೆ. ಬಿಡು ನನ್ನನ್ನು ಎಂದು ಕಿರುಚಿದಳು. ಹಣದ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ ಐಸು? ನೀನು ಕೇಳಿದಷ್ಟು ದುಡ್ಡು ನಿನ್ನ ಅಡಿಗೆ ಸುರಿಯುತ್ತೀನಿ. ನಿನ್ನನ್ನು ಅಡಿಯಿಂದ ಮುಡಿಯವರೆಗೂ ಬಂಗಾರದಲ್ಲಿ ಮುಳುಗಿಸಿ ರಾಜಕುಮಾರಿಯಂತೆ ನೋಡಿಕೊಳ್ಳುತ್ತೇನೆ ಎಂದ ವಿಕ್ರಾಂತ್ ಅಹಂಕಾರಕ್ಕೆ ಐಸಿರಿ ಏಕವಚನದಲ್ಲೇ ಉಗಿದಳು. ನಿನ್ನಂಥವನು ಕೊಡೋ ಪಾಪಿ ಹಣ ನನಗೆ ಯಾಕೆ ಬೇಕು? ರಸ್ತೆಯಲ್ಲಿ ಭಿಕ್ಷೆ ಬೇಡೋದಕ್ಕೂ ಸಿದ್ಧ. ಆದರೆ ನಿನ್ನ ಮುಂದೆ ನನ್ನ ಜೀವನ ಅಡ ಇಡಲ್ಲ. ಕೈ ಬಿಡು ನಿಕೃಷ್ಟನೆ. ಐಸಿರಿಯ ಈ ಕೆಚ್ಚೆದೆಯ ಧೈರ್ಯ ವಿಕ್ರಾಂತ್ನ ಸೇಡನ್ನು ಇನ್ನೂ ಹೆಚ್ಚಿಸಿತು. ಅಬ್ಬಾ, ಅದೇ ಬಿಂಕ, ಅದೇ ಗತ್ತು, ಇದಕ್ಕೆ ಕಣೆ ನಿನ್ನನ್ನು ನಾನು ಇಷ್ಟಪಡೋದು ಎನ್ನುತ್ತಾ ಅವಳನ್ನು ಮಂಟಪದ ಕಡೆ ಜೋರಾಗಿ ತಳ್ಳಿದ. ಅವಳು ಬಿದ್ದ ರಭಸಕ್ಕೆ ಅರಿಶಿನ ಕುಂಕುಮದ ತಟ್ಟೆಗಳು ಚೆಲ್ಲಾಪಿಲ್ಲಿಯಾದವು. ಅವಳ ಕೈಗೆ ಗಾಯವಾಗಿ ರಕ್ತ ಒರೆಸತೊಡಗಿತ್ತು. ಹಿಡಿದುಕೊಳ್ಳಿ ಇವಳನ್ನು, ಇವತ್ತು ಈ ತಾಳಿ ಇವಳ ಕೊರಳಿಗೆ ಬೀಳಲೇಬೇಕು ಎಂದು ವಿಕ್ರಾಂತ್ ಕಿರಿಚಿದ. ಗುಂಡಗಳು ಅವಳ ಕೈಕಾಲನ್ನು ಇಸುಕಿ ಹಿಡಿದು ಕುಳಿತರು. ವಿಕ್ರಾಂತ್ ತಾಳಿ ಹಿಡಿದು ಹತ್ತಿರ ಬಂದಾಗ ಐಸಿರಿ, ರಾಯರೇ, ಈ ಪಾಪಿ ಕೈಯಿಂದ ನನ್ನನ್ನು ಕಾಪಾಡಿ ಎಂದು ಕೊನೆಯ ಬಾರಿಗೆ ಕಣ್ಣು ಮುಚ್ಚಿ ಪ್ರಾರ್ಥಿಸಿದಳು. ಅಷ್ಟರಲ್ಲೇ ನಂಬಲು ಸಾಧ್ಯವಾದ ಪವಾಡವೊಂದು ನಡೆದಿತ್ತು. ಎಲ್ಲಿತ್ತೋ ಆ ವಿಷಸರ್ಪ ಮಂಟಪದ ಮೇಲಿದ್ದ ಸರಿಯಾಗಿ ವಿಕ್ರಾಂತ್ನ ತಾಳಿ ಹಿಡಿದಿದ್ದ ಕೈ ಮೇಲೆಯೇ ಹಾರಿತು. ಭಯದಿಂದ ಚೀರಿದ ವಿಕ್ರಾಂತ್ ತಾಳಿಯನ್ನು ಎಸೆದು ದೂರ ಓಡಿದ. ಗುಂಡಗಳು ಹಾವನ್ನು ನೋಡಿ ಬೆಚ್ಚು ಬಿದ್ದು ಐಸಿರಿಯನ್ನು ಬಿಟ್ಟು ದಿಕ್ಕಾಪಾಲಾದರು. ಇದೇ ಸರಿಯಾದ ಸಮಯವೆಂದು ಭಾವಿಸಿದ ಐಸಿರಿ ಆ ಹಾವಿಗೆ ಕೈ ಮುಗಿದು ಅಲ್ಲಿಂದ ಪ್ರಾಣ ರಕ್ಷಿಸಿಕೊಳ್ಳಲು ಗಾಳಿಯ ವೇಗದಲ್ಲಿ ಓಡಿದಳು. ದಾರಿ ಯಾವುದು, ಗುರಿ ಯಾವುದು ತಿಳಿಯದೆ ಹಸಿವು ಮತ್ತು ಭಯದ ನಡುವೆ ಐಸಿರಿ ಮೈಲುಗಟ್ಟಲೆ ಓಡಿದಳು. ಅಂತಿಮವಾಗಿ ಯಾವುದೋ ಒಂದು ಕಾರಿಗೆ ಮುಂದೆ ಬಂದು ಸುಸ್ತಾಗಿ ಕುಸಿದು ಬಿದ್ದಳು. ನಗರದ ಹೆಸರಾಂತ ಪಬ್ ಮತ್ತು ನಗರದಲ್ಲೇ ಅತಿ ಹೆಚ್ಚು ಗದ್ದಲವಾದ ಪಬ್ನಲ್ಲಿ ರಾತ್ರಿಯ ಅಮಲಿನಲ್ಲಿ ತನ್ನ ನೋವುಗಳನ್ನು ಮರೆಯಲು ಪ್ರಯತ್ನಿಸುತ್ತಿದ್ದನು ವಿಕ್ರಮ್ ಸಿಂಹ. ಅವನು ಗಂಭೀರವಾಗಿ ಒಂದಾದ ಮೇಲೆ ಒಂದರಂತೆ ಪೆಗ್ಗಳನ್ನು ಖಾಲಿ ಮಾಡುತ್ತಿದ್ದ. ಅವನ ಆಲೋಚನೆಗಳು ಯಾರಿಗೂ ಭೇದಿಸಲಾಗದ ರಹಸ್ಯಗಳಾಗಿದ್ದವು. ಅವನ ಆಕರ್ಷಣಾ ವ್ಯಕ್ತಿತ್ವ, ಟ್ರಿಮ್ ಮಾಡಿದ ಗಡ್ಡ ಮತ್ತು ಆಳವಾದ ಕಣ್ಣುಗಳಿಗೆ ಮರುಳಾದ ಎಷ್ಟೋ ಹುಡುಗಿಯರು ಅಲ್ಲಿ ಅವನನ್ನೇ ಕಣ್ಣಿಟ್ಟು ನೋಡುತ್ತಿದ್ದರು. ಆದರೆ ಅವನ ಹತ್ತಿರ ಹೋಗಲು ಯಾರಿಗೂ ಧೈರ್ಯವಿರಲಿಲ್ಲ. ಅಷ್ಟರಲ್ಲಿ ಒಬ್ಬಳು ಹುಡುಗಿ ತನ್ನೆಲ್ಲ ಅಹಂಕಾರವನ್ನು ಒಟ್ಟುಗೂಡಿಸಿಕೊಂಡು ವಿಕ್ರಮ್ ಹತ್ತಿರ ಹೆಜ್ಜೆ ಹಾಕಿದಳು. ಹಾಯ್ ಹ್ಯಾಂಡ್ಸಮ್ ಎಂದು ಆ ಬೆಳಗ್ಗೆ ಮಾದಕವಾಗಿ ಕರೆದಾಗ ವಿಕ್ರಮ್ ತನ್ನ ತೀಕ್ಷ್ಣವಾದ ಕಣ್ಣುಗಳಿಂದ ಅವಳನ್ನು ಅಳೆದನು. ಹೆಲೋ ಬ್ಯೂಟಿಫುಲ್ ಗರ್ಲ್ ಎಂದು ತನ್ನ ಕಂಚಿನ ಕಂಠದಲ್ಲಿ ಉತ್ತರಿಸಿದನು. ಅವನ ಗಂಭೀರ ಧ್ವನಿಗೆ ಮನಸೋತ ಆಕೆ ತನ್ನ ಕೈಯಲ್ಲಿದ್ದ ಗ್ಲಾಸನ್ನು ಎತ್ತುತ್ತಾ, ವುಡ್ ಯು ಮೈಂಡ್ ಆಫ್ ಐ ಜಾಯಿನ್ ಯು? ನಾನು ನಿನ್ನ ಜೊತೆ ಸೇರಬಹುದೇ ಎಂದು ಕೇಳಿದಳು. ಅವನ ಧ್ವನಿಯಲ್ಲಿ ಆಹ್ವಾನವಿತ್ತು. ಆದರೆ ವಿಕ್ರಮ್ ಸಪಾಟಿಯಾಗಿ ಎಸ್ ಐ ಮೈಂಡ್, ಖಂಡಿತ ತೊಂದರೆಯಾಗುತ್ತದೆ ಎಂದು ಬಿಟ್ಟ. ಅವನ ನೇರನುಡಿಗೆ ಅವಳು ಒಂದು ಕ್ಷಣ ಸ್ತಬ್ಧವಾದಳು. ಆದರೆ ವಿಕ್ರಮ್ ಆಶ್ಚರ್ಯವನ್ನು ಆನಂದಿಸುತ್ತಾ ರಾವಣನಂತೆ ನಕ್ಕು ಕುಳಿತಿದ್ದವನು ಎದ್ದು ಪಬ್ನ ಆಕೃತಕ ರಂಗಿನ ಬೆಳಕಿನ ನಡುವೆ ಕಿವಿಗೊಡುವ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕಲು ಶುರು ಮಾಡಿದ. ಅವನ ವಿಚಿತ್ರ ಮತ್ತು ಒರಟು ವ್ಯಕ್ತಿತ್ವ ಅವಳನ್ನು ಮತ್ತಷ್ಟು ಆಕರ್ಷಿಸಿತ್ತು. ಮತ್ತೆ ಅವನ ಹತ್ತಿರ ಬಂದ ಆಕೆ, ಹೇ ಹ್ಯಾಂಡ್ಸಮ್, ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀಯಾ ಎಂದು ಕೇಳುತ್ತಾ ತನ್ನ ಬೆರಳುಗಳನ್ನು ಅವನ ಕೆನ್ನೆಯ ಮೇಲೆ ಮೆಲ್ಲನೆ ಆಡಿಸಿದಳು. ವಿಕ್ರಮ್ನ ಮುಖದಲ್ಲಿ ಕುಹಕದ ನಗು ಮೂಡಿತ್ತು. ಅವಳ ನಡುವನ್ನು ಬಳಸಿ ಹಿಡಿದು ತನ್ನ ಮೈಗೆ ಹತ್ತಿರ ಎಳೆದುಕೊಂಡ. ಅವನ ಮೈಯಿಂದ ಬರುತ್ತಿದ್ದ ಆಕರ್ಷಕ ಸುಗಂಧ ಅವಳ ಪ್ರಜ್ಞೆ ತಪ್ಪಿಸುತ್ತಿತ್ತು. ಅವಳು ಅವನ ಕೊರಳಿಗೆ ಕೈ ಹಾಕಿ ಅವನನ್ನು ಅಪ್ಪಿಕೊಂಡಳು. ವಿಕ್ರಮ್ ಅವಳ ಸ್ಪರ್ಶಕ್ಕೆ ಅಷ್ಟಾಗಿ ಸ್ಪಂದಿಸದಿದ್ದರೂ ಸುಮ್ಮನೆ ಅವಳ ಬೆನ್ನಿನ ಮೇಲೆ ಕೈ ಆಡಿಸುತ್ತಾ ಆ ಕ್ಷಣದ ಅಮಲನ್ನು ಅನುಭವಿಸುವಂತೆ ನಟಿಸಿದ. ಅಮಲಿನಿದ್ದ ಆಕೆ ಅವನ ಹಣೆಗೆ ಮುತ್ತಿಟ್ಟು ಪಿಸುಗುಟ್ಟಿದಳು. ನಾನು ಎಷ್ಟು ಹುಡುಗರ ಜೊತೆ ಡ್ಯಾನ್ಸ್ ಮಾಡಿದ್ದೀನಿ, ಕಿಸ್ ಮಾಡಿದ್ದೀನಿ, ಎಂಜಾಯ್ ಕೂಡ ಮಾಡಿದ್ದೀನಿ. ಆದರೆ ನಿನ್ನ ಮೈಯಿಂದ ಬರುತ್ತಿರುವ ಈ ಸೆಳೆತ, ಒಂದು ಕಿಕ್ ನನಗೆ ಯಾವತ್ತೂ ಸಿಕ್ಕಿಲ್ಲ. ವಿಕ್ರಮ್ ಗಹಗಹಿಸಿ ನಗುತ್ತಾ ತನ್ನ ಪರಿಚಯ ಮಾಡಿಕೊಂಡ. ವಿಕ್ರಮ್ ಸಿಂಹ, ವಿ ಅಂದರೆ ವಿಕ್ಟರಿ. ನನ್ನ ಹೆಸರೇ ಒಂದು ಬ್ರ್ಯಾಂಡ್. ಅವನ ಕೆನ್ನೆಯಲ್ಲಿ ಮೂಡಿದ ಆ ಗುಳಿ ನೋಡಿ ಅವಳು ಮತ್ತೆ ಮುತ್ತಿಟ್ಟು ಅವನ ತುಟಿಗಳತ್ತ ಸಾಗಿದಳು. ಅವನಿಗೆ ಮುತ್ತುಗಳೇನು ಹೊಸದಲ್ಲ. ಅವಳಿಗಿಂತ ಒಂದು ಹೆಜ್ಜೆ ಮುಂದಿಟ್ಟು ಆಕೆಯ ತುಟಿಗಳನ್ನು ತನ್ನ ವಶಕ್ಕೆ ಪಡೆದ. ಅದು ಭಾವನೆಗಳಲ್ಲಿ
ಅರ್ಥವಿಲ್ಲದ ಕೇವಲ ಶೂನ್ಯವನ್ನು ಮರೆಸಲು ಮಾಡುತ್ತಿದ್ದ ದೀರ್ಘ ಚುಂಬನವಾಗಿತ್ತು. ಆ ಮುತ್ತಿನ ಆಟದಲ್ಲಿ ಅವಳು ಸಂಪೂರ್ಣ ಮೈಮರೆತಳು. ಅವನ ಕೋಟನ್ನು ಸರಿಸಿ ನಾವೀಗ ರೂಮ್ಗೆ ಹೋಗೋಣವಾ ಎಂಬ ಸಂಧಿ ನೀಡಿದಳು. ವಿಕ್ರಮ್ ಕೇವಲ ವ್ಯಂಗ್ಯವಾಗಿ ನಕ್ಕ. ಅವಳು ಅವನ ಕೈ ಹಿಡಿದು ಮೇಲಿದ್ದ ಖಾಸಗಿ ಕೊಠಡಿಯತ್ತ ಕರೆದೊಯ್ದಳು. ರೂಮಿನ ಬಾಗಿಲು ಹಾಕಿ ಅವನನ್ನು ಮಂಚದ ಮೇಲೆ ನೂಕಿದಳು. ಮಂಚದ ಮೇಲೆ ಮೈಯೊಡ್ಡಿದ ವಿಕ್ರಮ್ನ ನೋಟ ಆಕೆಯಲ್ಲಿ ಕಾಮದ ಕಿಚ್ಚು ಹಚ್ಚಿತ್ತು. ಅವಳು ತನ್ನ ಮೇಲಿದ್ದ ಬಟ್ಟೆಯನ್ನು ಸರಿಸುತ್ತಾ ಅವನ ಮೇಲೆ ಬಾಗಿದಳು. ಆದರೆ ವಿಕ್ರಮ್ ಕಣ್ಣುಗಳಲ್ಲಿ ಯಾವುದೇ ಕಾಮದ ಕುರುಹು ಸಹ ಇರಲಿಲ್ಲ. ಅವಳು ಅವನ ಕೊರಳಿಗೆ ಮುತ್ತಿಡುತ್ತಾ ಟೀ ಶರ್ಟ್ ತೆಗೆಯಲು ಹೋದಾಗ ವಿಕ್ರಮ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ತಡೆದು ಏನಾಯಿತು ಬೇಬಿ ಎಂದು ಆಕೆ ಆಶ್ಚರ್ಯದಿಂದ ಕೇಳಿದಾಗ ವಿಕ್ರಮ್ ಅವಳನ್ನು ಪಕ್ಕಕ್ಕೆ ತಳ್ಳಿ ಎದ್ದು ಕುಳಿತ. ಸಾರಿ ಬೇಬಿ. ವಿಕ್ರಮ್ ಅನ್ನು ಬೀದಿಯಲ್ಲಿ ಸಿಗೋ ಹಗ್ಗದ ಸೋಡಾ ಅಲ್ಲ, ಅವನು ಅತ್ಯಂತ ಬೆಲೆ ಬಾಳುವ ಸಿಂಗಲ್ ಮಲ್ಟಿ ಸ್ಕಾಚ್ ವಿಸ್ಕಿ. ಬೇಕು ಅಂದವರಿಗೆಲ್ಲ ಅವನು ದಕ್ಕುವುದಿಲ್ಲ ಎಂದು ತನ್ನ ಬಟ್ಟೆಯನ್ನು ಸರಿಪಡಿಸಿಕೊಂಡ. ಅವಳು ಅವಕ್ಕಾದಳು. ಯಾಕೆ, ನಿನಗೆ ಮದುವೆಯಾಗಿದೆಯಾ? ಯಾರನ್ನಾದರೂ ಪ್ರೀತಿಸುತ್ತಿದ್ದೀಯಾ ಎಂದು ಪ್ರಶ್ನಿಸಿದಳು. ವಿಕ್ರಮ್ ಕಿಟಕಿಯತ್ತ ನೋಡುತ್ತಾ ಹೇಳಿದ, ನಾನು ಯಾರಿಗೂ ಮೀಸಲಾಗಿಲ್ಲ, ಯಾರೂ ನನಗಾಗಿ ಉಳಿದಿಲ್ಲ. ನನಗೆ ಯಾರನ್ನು ನೋಡಿದರೂ ಅಂತಹ ಆಸೆ ಮೂಡುವುದಿಲ್ಲ. ಹೌದಾ, ನಾನು ತುಂಬ ಹುಡುಗಿಯರ ಜೊತೆ ಸುತ್ತಾಡಿದ್ದೀನಿ, ಆದರೆ ಯಾರಿಗೂ ನನ್ನ ಹಾಸಿಗೆಯಲ್ಲಿ ಅಥವಾ ನನ್ನ ಬದುಕಿನಲ್ಲಿ ಜಾಗ ಕೊಟ್ಟಿಲ್ಲ. ಅಲ್ಲಿಂದ ಹೊರಡಲು ಸಿದ್ಧನಾದ ಅವನ ಕೈ ಹಿಡಿದು ಆಕೆ ಮತ್ತೆ ಕಾಡಿಸಲು ಶುರು ಮಾಡಿದಳು. ಒಮ್ಮೆ ಪ್ರಯತ್ನ ಮಾಡಬಾರದೆ? ಎಂಜಾಯ್ ಮಾಡೋಣ ಬಾ. ವಿಕ್ರಮ್ ಅವಳ ಕೈ ಬಿಡಿಸಿಕೊಂಡು ಕಠೋರವಾಗಿ ಹೇಳಿದ. ಎಂಜಾಯ್ಮೆಂಟ್? ಈ ವಿಕ್ರಮ್ನ ಒಬ್ಬ ಹುಡುಗಿ ಮೇಲೆ ಕೇವಲ 1 ಗಂಟೆಯ ಮಾತ್ರ ಇರುತ್ತದೆ. ಅದಾದ ಮೇಲೆ ಅವಳು ನನಗೆ ಮುಗಿದು ಹೋದ ಅಧ್ಯಾಯ. ಈಗ ನೀನು ಅಷ್ಟೇ. ಅಂದರೆ ನಿನ್ನ ಜೀವನದಲ್ಲಿ 1 ಗಂಟೆಗಿಂತ ಹೆಚ್ಚಿನ ಕಾಲ ಯಾವ ಹುಡುಗಿಗೂ ಜಾಗ ಇಲ್ವಾ ಎಂದು ಅವಳು ಬೆರಗಿನಿಂದ ಕೇಳಿದಳು. ಪಬ್ನ ಆ ರಂಗುರಂಗಿನ ಬೆಳಕಿನಲ್ಲಿ ವಿಕ್ರಮ್ ಸಿಂಹನ ವ್ಯಕ್ತಿತ್ವ ಬೆಂಕಿಯತ್ತೇ ಕಾಣುತ್ತಿತ್ತು. ತನ್ನ ಹತ್ತಿರ ಬಂದ ಬೆಳಗಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ವಿಕ್ರಮ್. ಈ ವಿಕ್ರಮ್ ಸಿಂಹನ ಗಮನ ಸೆಳೆಯುವಂತಹ ಅದ್ಭುತ ಹುಡುಗಿ ಈ ಜಗತ್ತಿನಲ್ಲಿ ಇನ್ನೂ ಹುಟ್ಟಿಲ್ಲ. ಒಂದು ವೇಳೆ ಸಿಕ್ಕರೆ ಆಮೇಲೆ ನೋಡೋಣ ಎಂದು ಉದಾಸೀನವಾಗಿ ನುಡಿದು ತನ್ನ ಜೇಬಿನಿಂದ 1 ಕಂತೆ ನೋಟ್ ತೆಗೆದು ಅವಳ ಮುಖದ ಮೇಲೆ ಬಿಸಾಡಿದ. ಆ ಹುಡುಗಿ ಆಘಾತಕ್ಕೊಳಗಾದಳು. ಅವಳ ಕಣ್ಣಲ್ಲಿ ನೀರು ತುಂಬಿ ಬಂತು. ನಾನೇನು ನಿನ್ನ ಹಣಕ್ಕಾಗಿ ಬಂದವಳಲ್ಲ. ನಾನು ನಿನ್ನ ಗತ್ತನ್ನು ನೋಡಿ ಮನಸಾರೆ ಇಷ್ಟಪಟ್ಟು ಬಂದವಳು. ನೀನು ಒಪ್ಪುವುದಾದರೆ ನಿನ್ನನ್ನು ಮದುವೆಯಾಗಲು ಸಿದ್ಧಳಿದ್ದೇನೆ ಎಂದು ಆಕೆ ತನ್ನ ಮನಸ್ಸಿನ ಇಂಗಿತವನ್ನು ವ್ಯಕ್ತಪಡಿಸಿದಳು. ಆದರೆ ಅವಳು ಮಾತು ಮುಗಿಸುವ ಮುನ್ನವೇ ವಿಕ್ರಮ್ನ ಅಟ್ಟಹಾಸದ ನಗು ಇಡೀ ಪಬ್ನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಮದುವೆ? ಜೀವನ ಪೂರ್ತಿ ಒಬ್ಬಳನ್ನೇ ನೋಡಿಕೊಂಡು ರಾಮನಂತೆ ಬದುಕಲು ನನ್ನಿಂದ ಸಾಧ್ಯವಿಲ್ಲ. 1 ಗಂಟೆಗಿಂತ ಹೆಚ್ಚಿನ ಕಾಲ ಒಬ್ಬಳನ್ನು ನೋಡಿದರೆ ನನಗೆ ಬೇಸರವಾಗುತ್ತದೆ. ಅಂತಹದರಲ್ಲಿ ಜೀವನ ಪೂರ್ತಿ ಒಬ್ಬಳಿಗಾಗಿ ಮೀಸಲಾಗುವುದು ಅಸಾಧ್ಯದ ಮಾತು. ಹಾಗೆಂದು ವೇಳೆ ನಾನು ಒಬ್ಬಳಿಗೆ ಸೀಮಿತವಾಗಬೇಕೆಂದರೆ ಅವಳು ನನ್ನ ಮೇಲೆ ಯಾವುದೋ ಮಾಯಾಜಾಲ ಮಾಡಿರಬೇಕು, ಇಲ್ಲವೇ ಕೊಳ್ಳಿಗಾಲದ ಮಾಟಗಾರರಿಂದ ನನಗೆ ಮಂತ್ರ ಹಾಕಿಸರಬೇಕು. ಈ ವಿಕ್ರಮ್ ಯಾರ ಕಪಿಮುಷ್ಟಿಗೂ ಸಿಗುವವನಲ್ಲ, ಬದಲಿಗೆ ಇಡೀ ಜಗತ್ತನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಆಡಿಸುವ ಕಿರಾತಕ ಎಂದು ಅಬ್ಬರಿಸಿ ಅಲ್ಲಿಂದ ಗತ್ತಿನಿಂದ ಹೊರ ನಡೆದ. ಮತ್ತೊಂದೆಡೆ ಕಾಮಪಿಚಾಚಿ ವಿಕ್ರಮ್ನಿಂದ ತಪ್ಪಿಸಿಕೊಂಡು ಓಡುತ್ತಿದ್ದ ಐಸಿರಿ ದಾರಿ ಕಾಣದೆ ಕಾಲು ಮುಗ್ಗರಿಸಿ ರಸ್ತೆಯ ಮಧ್ಯದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಳು. ಮಳೆಯ ಹನಿಗಳು ಅವಳ ಮುಖದ ಮೇಲೆ ಬೀಳುತ್ತಿದ್ದವು. ಅಷ್ಟರಲ್ಲಿ ಎದುರಿನಿಂದ ವೇಗವಾಗಿ ಬಂದ ಕಾರೊಂದು ಅವಳ ಹತ್ತಿರ ಬಂದು ಕಟಕ್ಕೆಂದು ಬ್ರೇಕ್ ಹಾಕಿತ್ತು. ಕಾರಿನಿಂದ ಇಳಿದು ಬಂದವನೇ ಧನುಷ್ ವಶಿಷ್ಠ. ಅವಳ ರಕ್ತಸಿಕ್ತ ಸ್ಥಿತಿಯಲ್ಲಿ ಬಿದ್ದಿರುವುದನ್ನು ಕಂಡ ಧನುಷ್ ಗಾಬರಿಯಾದ. ಹೆಲೋ ಮೇಡಮ್, ಕಣ್ಣು ಬಿಡಿ ಎಂದು 10 ಬಾರಿ ಕೂಗಿದರೂ ಅವಳಲ್ಲಿ ಯಾವುದೇ ಚಲನೆ ಇರಲಿಲ್ಲ. ತಕ್ಷಣ ಕಾರಿನಲ್ಲಿದ್ದ ನೀರನ್ನು ತಂದು ಅವಳ ಮುಖಕ್ಕೆ ಸಿಮುಕಿಸಿದ. ಅವಳ ಹಣೆಗೆ ಗಾಢವಾದ ಗಾಯವಾಗಿತ್ತು ಮತ್ತು ಕೈಕಾಲುಗಳಿಂದ ರಕ್ತ ಒರೆಸುತ್ತಿತ್ತು. ಧನುಷ್ ತನ್ನ ಕಾರಿನಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ತೆಗೆದು ಅವಳಿಗೆ ಪ್ರಥಮ ಚಿಕಿತ್ಸೆ ನೀಡಿದ. ಸುತ್ತಮುತ್ತ ದಟ್ಟವಾದ ಕತ್ತಲಿತ್ತು. ಸಹಾಯಕ್ಕೆ ಯಾರೂ ಸಹ ಇರಲಿಲ್ಲ. ಒಬ್ಬಂಟಿ ಹೆಣ್ಣು ಈ ಸ್ಥಿತಿಯಲ್ಲಿ ಇವಳನ್ನು ಇಲ್ಲಿಯೇ ಬಿಟ್ಟು ಹೋಗುವುದು ಮಾನವೀಯತೆಯಲ್ಲ ಎಂದು ಯೋಚಿಸಿದ ಧನುಷ್ ಅವಳನ್ನು ಎತ್ತುಕೊಂಡು ಹೋಗಿ ಕಾರಿನ ಹಿಂಬದಿ ಸೀಟಲ್ಲಿ ಮಲಗಿಸಿದ. ತನ್ನ ಮನೆಗೆ ಗಾಡಿಯನ್ನು ತಿರುಗಿಸಿದ ಧನುಷ್ ಮನಸ್ಸಿನಲ್ಲಿ 100 ಆಲೋಚನೆಗಳು ಓಡುತ್ತಿದ್ದವು. ಧನುಷ್ ವಶಿಷ್ಠ ಬೆಂಗಳೂರಿನ ಪ್ರಸಿದ್ಧ ವೆಡ್ಡಿಂಗ್ ಮ್ಯಾನೇಜ್ಮೆಂಟ್ ಕಂಪನಿಯ ಮಾಲೀಕ. ತಂದೆ ಸೂರ್ಯಾನಂದ್ ಮತ್ತು ತಾಯಿ ಸುಶೀಲಾ ಚೆನ್ನೈನಲ್ಲಿ ವಿಶ್ರಾಂತಿ ಜೀವನ ನಡೆಸುತ್ತಿದ್ದಾರೆ. ಧನುಷ್ ಇಲ್ಲಿ ಒಬ್ಬನೇ ತನ್ನ ಸಾಮ್ರಾಜ್ಯವನ್ನು ಕಟ್ಟುತ್ತಿದ್ದಾನೆ. ಗೋಧಿ ಬಣ್ಣದ ಮೈಕಟ್ಟು, ಸಜ್ಜನಿಕೆಯ ನಡವಳಿಕೆ ಅವನ ಗುಣ. ಮದುವೆಯ ಬಗ್ಗೆ ಮನೆಯವರು ಒತ್ತಾಯಿಸಿದಾಗ ನಾನು ಕಳುಹಿಸುವ ಹುಡುಗಿಯರ ಫೋಟೋಗಳಲ್ಲಿ ಒಬ್ಬ ಹುಡುಗಿಯನ್ನು ನೀವು ಆಯ್ಕೆ ಮಾಡಬೇಕು ಎಂಬ ಷರತ್ತನ್ನು ವಿಧಿಸಿದ್ದಾನೆ. ಧನುಷ್ ಐಸಿರಿಯನ್ನು ಮನೆಗೆ ಕರೆತಂದು ಅವಳ ಆರೈಕೆ ಮಾಡುತ್ತಾನೆ.
ಮಲಗುತ್ತಾನೆ. ಮರುದಿನ ಮುಂಜಾನೆ ಐಸಿರಿ ಕಣ್ಣು ಬಿಟ್ಟಾಗ ತಾನು ಅಪರಿಚಿತ ಮನೆಯಲ್ಲಿರುವುದನ್ನು ಕಂಡು ಬೆಚ್ಚಿ ಬೀಳುತ್ತಾಳೆ. ಧನುಷ್ ಅವಳಿಗೆ ಧೈರ್ಯ ತುಂಬುತ್ತಾನೆ. ಐಸಿರಿ ತನ್ನ ಕಣ್ಣೀರಿನ ಕಥೆಯನ್ನು ಮತ್ತು ತಾನು ಪಡುತ್ತಿರುವ ಕಷ್ಟಗಳನ್ನು ಅವನ ಮುಂದೆ ಬಿಚ್ಚಿಡುತ್ತಾಳೆ. ಐಸಿರಿಯ ಮುಕ್ತತೆ ಮತ್ತು ಸ್ವಾಭಿಮಾನ ಧನುಷ್ ಮನಸ್ಸನ್ನು ಗೆಲ್ಲುತ್ತದೆ. ಆದರೆ ವಿಧಿಯಾಟವೇ ಬೇರೆ ಇತ್ತು. ಧನುಷ್ನ ಹಳೆಯ ಸ್ನೇಹಿತ ಮತ್ತು ದೊಡ್ಡ ಬಿಸ್ನೆಸ್ ಪಾರ್ಟ್ನರ್ ಆಗಿರುವ ವಿಕ್ರಮ್ ಸಿಂಹ ಬಿಸ್ನೆಸ್ ಕೆಲಸದ ಮೇಲೆ ಧನುಷ್ ಮನೆಗೆ ಬರುತ್ತಾನೆ. ಅಲ್ಲಿ ಹಾಜರಾದಲ್ಲಿ ಕುಳಿತಿರುವ ಐಸಿರಿಯನ್ನು ನೋಡಿದ ವಿಕ್ರಮ್ ಕಣ್ಣುಗಳಲ್ಲಿ ಮಿಂಚೊಂದು ಹಾದು ಹೋಗುತ್ತದೆ. ಯಾವ ಹುಡುಗಿಯನ್ನು 1 ಗಂಟೆಗಿಂತ ಹೆಚ್ಚಿನ ಕಾಲ ನೋಡಲು ಇಷ್ಟಪಡದ ವಿಕ್ರಮ್ ಐಸಿರಿಯನ್ನೇ ದಿಟ್ಟಿಸಿ ನೋಡುತ್ತಾ ನಿಂತು ಬಿಡುತ್ತಾನೆ. ಐಸಿರಿಯ ಬದುಕಿನಲ್ಲಿ ಧನುಷ್ ವಶಿಷ್ಠನ ಪ್ರವೇಶವಾಗುತ್ತದೆಯಾ ಅಥವಾ ವಿಕ್ರಮ್ ಸಿಂಹನ ಪ್ರವೇಶವಾಗುತ್ತದೆಯಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಹಾಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಧನ್ಯವಾದಗಳು.